ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮ್ಮೆಲ್ರಿಗೂ ಒಂದು ಟಿಪ್ಸ್ ಹೇಳೋಣ ಅಂತ ಬಂದಿದ್ದೀನಿ. ಅದು ಏನಪ್ಪ ಟಿಪ್ಸ್ ಅಂದರೆ, ಆಲ್ಮೋಸ್ಟ್ ಎಲ್ಲ ಹುಡುಗಿರಿಗೂ ಇದೊಂದು ಟೆನ್ಷನ್ನು. ಅದು ಏನು ಟೆನ್ಷನ್ ಅಂದರೆ, ಏನಪ್ಪ ನನ್ನ ಫೇಸಲ್ಲಿ ಇಷ್ಟೊಂದು ಪಿಂಪಲ್ಸ್ ಇದೆ, ಇಷ್ಟೊಂದು ಮಾರ್ಕ್ಸ್ ಆಗಿಬಿಟ್ಟಿದೆ, ಇಷ್ಟೊಂದು ಕಲೆಗಳಿದೆ, ಇಷ್ಟೊಂದು ಡಾರ್ಕ್ ಸರ್ಕಲ್ಸು, ಇಷ್ಟೊಂದು ಪಿಗ್ಮೆಂಟೇಷನ್ನು, ಇದಕ್ಕೆಲ್ಲ ಏನು ಮಾಡೋದು ಅಂತ ಸೊಲ್ಯೂಷನ್ ಹುಡ್ತಾ ಇರ್ತೀರಾ. ಸೊ ಅದಕ್ಕೆ ನಾನು ಇವತ್ತು ನಿಮಗೆ ಒಂದು ಸೊಲ್ಯೂಷನ್ ತಗೊಬಂದಿದ್ದೀನಿ. ಅದು ಏನಪ್ಪ ಅಂದರೆ, ಒಂದು ಮೂರು ಐಟಮ್ಸ್ ಇದ್ರೆ ಸಾಕು. ಅದು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಸೊ ಅದನ್ನ ಅಪ್ಲೈ ಮಾಡಿದ್ರೆ ನೀವೇ ರಿಸಲ್ಟ್ ಅಲ್ಲೇ ನೋಡ್ಬೋದು. ಇನ್ಯಾಕ್ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಅದು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನೋಡ್ತಿದ್ದೀರಾ ಹೊಸದಾಗಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ಬನ್ನಿ ಏನೇನು ಬೇಕು ಅದಕ್ಕೆ ಅಂತ ನೋಡೋಣ. ನಾನು ಕೂಡ ಯೂಸ್ ಮಾಡಿನಿ, ನಿಮಗೆ ರಿಸಲ್ಟ್ ತೋರಿಸ್ತೀನಿ. ನಾನು ಅದನ್ನು ಯೂಸ್ ಮಾಡ್ತಾನೂ ಕೂಡ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ನನ್ನ ಫೇಸಲ್ಲಿ ಅಷ್ಟೊಂದು ಪಿಂಪಲ್ಸ್ ಇಲ್ಲ. ನಾನು ಓಲ್ಡ್ ಪಿಕ್ಕು ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವೇ ನೋಡ್ಬೋದು. ನನ್ನ ಫೇಸಲ್ಲಿ ಎಷ್ಟೊಂದು ಪಿಂಪಲ್ಸ್ ಇತ್ತು. ಇವಾಗ ಇಲ್ಲಿ ಒಂದೇ ಒಂದು ಪಿಂಪಲ್ ಬಿಟ್ಟರೆ ಒಂದು ಪಿಂಪಲ್ಸ್ ಕೂಡ ಇಲ್ಲ. ನನಗೆ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಕೂಡ ಇತ್ತು, ಅದು ಕೂಡ ಕಡಿಮೆ ಆಗಿದೆ. ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಮನೇಲೇ ಹೋಮ್ ಮೇಡ್ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಬೋದು. ಈ ಮೂರು ಐಟಮ್ಸ್ ಇದ್ದರೆ ಅದು ಏನೇನು ಅಂತ ನೀವೇ ನೋಡಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಗೈಸ್. ಇರ್ಬೋದು ಇಲ್ಲಿ ಕಡಲೆ ಹಸಿಟ್ಟು ಮತ್ತು ಮೊಸರು, ಅರಿಶಿಣ. ನೀವು ರೆಡಿ ಮಾಡಲಿಕ್ಕೆ ಒಂದು ಬೌಲು ಮತ್ತು ಸ್ಪೂನ್ ತೊಗೊಂಡಿದ್ದೀನಿ. ಈಗ ಯಾವ ಥರ ಪ್ಯಾಕ್ ರೆಡಿ ಮಾಡೋದು ಅಂತ ನೋಡೋಣ. ಈ ಸ್ಪೂನಲ್ಲಿ ನಾನು 1.5 ಸ್ಪೂನ್ ತೊಗೊಂಡಿದ್ದೀನಿ. ನನ್ನ ಫೇಸಿಗೆ ಇಷ್ಟಾದರೆ ಸಾಕಾಗುತ್ತೆ. ನೀವು ನೋಡಿಕೊಂಡು ನಿಮಗೆ ಫೇಸ್ಗೆ ಎಷ್ಟು ಬೇಕಷ್ಟು ನೀವು ತೊಗೊಳ್ಳಿ ಗೈಸ್. ನೆಕ್ಸ್ಟು ನಾನು ಇದಕ್ಕೆ ಈ ಸ್ಪೂನಲ್ಲೇ 1 ಸ್ಪೂನ್ ಮೊಸರು ಆ್ಯಡ್ ಮಾಡ್ತೀನಿ. ಒಂದು ಸ್ಪೂನ್ ಅಥವಾ 1.5 ಸ್ಪೂನ್, ನಾನು ಎಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೆ ಅಷ್ಟೇ, 1.5 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಅರಿಶಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಅದೊಂದು ಪೇಸ್ಟ್ ರೀತಿ ಆಗಬೇಕು ಗೈಸ್. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಈ ಥರ ಪೇಸ್ಟ್ ರೀತಿಯಲ್ಲಿ ಇರಬೇಕು. ಇದು ಯೂಸ್ ಮಾಡೋದ್ರಿಂದ ನಿಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಕಡಲೆ ಹಿಟ್ಟು ಹಾಕೋದ್ರಿಂದ ಫೇಸ್ ಗ್ಲೋನು ಕೊಡುತ್ತೆ. ನೀವು ಆಲ್ಮೋಸ್ಟ್ ಈ ವಿಂಟರ್ ಸೀಸನಲ್ಲಿ ಕಡಲೆ ಹಿಟ್ಟಿಂದ ಫೇಸ್ ವಾಶ್ ಮಾಡಿದ್ರೇ ಇನ್ನೂ ಬೆಟರ್ ಅಂತಲೇ ಹೇಳ್ಬೋದು ಗೈಸ್. ಮತ್ತು ಕಲೆಗಳು, ವೈಟ್ ಹೆಡ್ಸು ಮತ್ತು ಡಾರ್ಕ್ ಸರ್ಕಲ್ಲು ಇದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಇದನ್ನು ನೀವು ನೈಟ್ ಅಪ್ಲೈ ಮಾಡಿ ಮಾರ್ನಿಂಗ್ ಎದ್ದು ವಾಶ್ ಮಾಡಿದ್ರೆ ಇನ್ನೂ ಬೆಟರ್ ಗೈಸ್. ಬೆಸ್ಟ್ ರಿಸಲ್ಟೇ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಟೈಮ್ ಇಲ್ಲ ಅಂದರೆ ಇದನ್ನು ಅಪ್ಲೈ ಮಾಡಿ 1 ಅವರ್ ಆದರೂ ಬಿಟ್ಟರೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಆಲ್ಮೋಸ್ಟ್ ನೈಟ್ ಅಪ್ಲೈ ಮಾಡಿ ಮಾರ್ನಿಂಗ್ ಫೇಸ್ ವಾಶ್ ಮಾಡ್ಕೊಳ್ಳೋ ಥರನೇ ಟ್ರೈ ಮಾಡಿ ಗೈಸ್. ಓಕೆ, ಇದನ್ನೇ ಯಾವ ಥರ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಇದು ಇವಾಗ ಆಗಿದೆ, ಇಷ್ಟ ಆಗಿದ್ರೆ ಸಾಕು. ನೋಡಿ, ಈ 3 ಐಟಮಲ್ಲಿ ನೀವು ಈ ಥರ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಬೋದು. ಫೇಸ್ನ ನಾನು ನೀಟಾಗಿ ವೈಪ್ಸಿಂದ ವಾಶ್ ಮಾಡ್ಕೊತೀನಿ, ಅಥವಾ ನೀವು ತಣ್ಣೀರಿಂದ ಬೇಕಾದರೆ ವಾಶ್ ಮಾಡ್ಕೊಬೋದು. ನೀವು ಇದನ್ನು ಅಪ್ಲೈ ಮಾಡಬೇಕಾದ್ರೆ ಯಾವುದೇ ಥರದ ಮಾಯ್ಶ್ಚರೈಸರ್ ಮಾಡಿರಬಾರ್ದು. ನೀಟಾಗಿ ನೋಡಿ, ಈ ಥರ ವಾಶ್ ಇವಾಗ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನನ್ನ ಫೇಸಲ್ಲಿ ಯಾವುದೇ ಥರದ್ದು ಏನು ಫೇಸ್ ವಾಶು ಅಥವಾ ಕ್ರೀಮ್ಗಳು ಏನೂ ಇಲ್ಲ. ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಆಗಲಿ. ನೋಡಿ, ಇದು ಇವಾಗ ಡ್ರೈ ಆಗಿದೆ. ಇವಾಗ ಯಾವ ಥರ ಕ್ರೀಮ್ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಕ್ರೀಮಿ ಟೆಸ್ಟಲ್ಲಿರಬೇಕು. ಈ ಥರ ಕ್ರೀಮಿಯಾಗಿರಬೇಕು. ಸ್ವಲ್ಪ ತಗೊಂಡು ನೀಟಾಗಿ ಅಪ್ಲೈ ಮಾಡಬೇಕು. ಜಾಸ್ತಿ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಲು, ಪಿಂಪಲ್ಸು, ಕಲೆಗಳು ಇದೆಲ್ಲ ಇದೆಯಲ್ಲಿ ನೀಟಾಗಿ ನೋಡಿ
ಈ ಥರ ನೀಟಾಗಿ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಆದರೂ ಮಸಾಜ್ ಮಾಡಬೇಕು ಗೈಸ್. ಒಂದು 5 ಮಿನಿಟ್ಸ್ ಆದರೂ ನೀಟಾಗಿ ಮಸಾಜ್ ಮಾಡಿ. ಅದೇ ಕ್ರೀಮು, ಮಾಯ್ಶ್ಚರೈಸರು ಇಲ್ಲ ಫೇಸ್ ಪ್ಯಾಕು ಅಪ್ಲೈ ಮಾಡಬೇಕಂದ್ರೆ ನೀವು ಈ ಥರ ಮಾಡಬಾರ್ದು, ಈ ಥರನೇ ಅಪ್ಲೈ ಮಾಡಬೇಕು. ಯಾಕಂದರೆ ನಮ್ಮ ಸ್ಕಿನ್ನು ಒಂಥರ ರಿಂಕಲ್ಸ್ ಥರ ನೆರಿಗೆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇಗ ಆ ಥರ ಆಗಬಾರ್ದು ಅಂದರೆ ಈ ಥರ ಅಪ್ಲೈ ಮಾಡಬೇಕು ಗೈಸ್. ನೀವು ಈ ಥರ ಮಸಾಜ್ ಮಾಡಬೇಕು, ನೀವು ಈ ಥರ ಮಾಡಬಾರ್ದು. ಸ್ಮೂತಾಗಿ ಸಾಫ್ಟ್ ರೀತಿಲಿ ನೀವು ಮಸಾಜ್ ಕೊಡಬೇಕು ಫೇಸ್ಗೆ. ನೀವು ಈ ಥರ ವೀಕ್ಲಿ 2-3 ಟೈಮ್ಸ್ ಮಾಡ್ತು ಅಂದರೆ ನಿಮ್ಮ ಫೇಸಲ್ಲಿ ನೀವೇ ನೋಡ್ಬೋದು ಯಾವ ಥರ ಡಿಫ್ರೆನ್ಸ್ ಇದೆ ಅಂತ. ಆಲ್ಮೋಸ್ಟ್ ನೀವು ಒಂದ್ಸಲ ಅಪ್ಲೈ ಮಾಡಿದ್ರೇ ನೀವೇ ಡಿಫ್ರೆನ್ಸ್ ನೋಡ್ಬೋದು. ಏನು ಪ್ರಾಬ್ಲಮ್ ಆಗಲ್ಲ. ಪಿಂಪಲ್ಸು ಕೂಡ ಬರಲ್ಲ, ನಿಮಗೆ ಕಡಿಮೆ ಆಗುತ್ತೆ. ನೋಡಿ ಇವಾಗ ಫೇಸ್ಗೆಲ್ಲ ಅಪ್ಲೈ ಮಾಡಾಯಿತು. ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ನೀವು ಹಾಗೆ ಬಿಡಬಾರ್ದು. ಯಾಕಂದರೆ ಕತ್ತಿಗೂ ಮತ್ತು ಕಿವಿಗೂ ಕೂಡ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಲ್ಲ ಅಂದರೆ ನಿಮಗೆ ಕತ್ತು ಮತ್ತು ಕಿವಿ ಒಂಥರ ಕಾಣಿಸುತ್ತೆ ಕಲರು, ಫೇಸೇ ಒಂಥರ ಕಲರ್ ಕಾಣಿಸುತ್ತೆ. ನೀವು ಯಾವುದೇ ಮಾಯ್ಶ್ಚರೈಸರು, ಕ್ರೀಮು, ಫೇಸ್ ಪ್ಯಾಕು ಏನೇ ಒಂದು ಯೂಸ್ ಮಾಡಿದ್ರೂ ಕತ್ತಿಗೂ ಮತ್ತು ಕಿವಿಗೂ ಕೂಡ ಅಪ್ಲೈ ಮಾಡಬೇಕು. ನಿಮ್ಗೆ ಆವಾಗಲೇ ಕತ್ತು, ಕಿವಿ, ಫೇಸು ಎಲ್ಲನೂ ಒಂದೇ ಥರ ಕಲರ್ ಕಾಣಿಸೋದು, ಒಂದೇ ಥರ ಇರುತ್ತೆ, ಡಿಫ್ರೆಂಟಾಗಿ ಕಾಣಲ್ಲ. ಸೊ ಅದಕ್ಕೆ ನೀವು ನೀಟಾಗಿ ಫೇಸ್ನ ಯಾವ ಥರ ಮಸಾಜ್ ಕೊಟ್ಟರೆ ಅದೇ ಥರ ಮಸಾಜ್ ಕೊಟ್ಕೊಳ್ಳಿ. ಇನ್ನೂ ಗ್ಲೋ ಕೂಡ ಆಗುತ್ತೆ. ನಾನು ವಿಡಿಯೋ ಮಾಡಬೇಕಾದ್ರೇ ಮಾತಾಡಿದ್ದೆ, ಯಾಕೋ ವಾಯ್ಸ್ ಕಟ್ ಆಗ್ತಾಯಿತ್ತು. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾರು ಕೂಡ ಬೇಜಾರು ಮಾಡ್ಕೊತೀರಾ, ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ಯಾಕೆ ತಡ ನೀವು ಕೂಡ ಒಂದ್ಸಲಿ ಹೋಗಿ ಟ್ರೈ ಮಾಡಿ ಯಾವ ಥರ ರಿಸಲ್ಟ್ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಮತ್ತು ಯಾವ ಥರ ವಿಡಿಯೋ ಬೇಕು ನೆಕ್ಸ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದೇ ಥರ ವಿಡಿಯೋನ ಮಾಡ್ತೀನಿ. ಇದು ಸ್ವಲ್ಪ ಹೊತ್ತು ಡ್ರೈ ಆಗಬೇಕು, ಇಲ್ಲ ಅಂದರೂ 1 ಅವರ್ ಆದರೂ ಬಿಡಬೇಕು ಗೈಸ್. ಆಲ್ಮೋಸ್ಟ್ ನೀವು ನೈಟ್ ಅಪ್ಲೈ ಮಾಡಿ ಮಾರ್ನಿಂಗ್ ವಾಶ್ ಮಾಡೋ ಥರನಾದರೂ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಸೆಟ್ಟಾಗಿ ಅದು ವರ್ಕ್ ಆಗುತ್ತೆ. ನೋಡಿ, ಜಾಸ್ತಿ ಪಿಗ್ಮೆಂಟೇಷನ್ ಇರೋರಿಗೆ, ಡಾರ್ಕ್ ಸರ್ಕಲ್ ಇರೋರಿಗೆ ಈ ಥರ ನೀಟಾಗಿ ಮಸಾಜ್ ಕೊಟ್ಟರೆ ಆಲ್ಮೋಸ್ಟ್ 1 ವೀಕಲ್ಲೇ 1 ವೀಕ್ ಅಥವಾ 1 or 2 ಡೇಸಲ್ಲೇ ಕ್ಲಿಯರ್ ಆಗುತ್ತೆ. ಇದನ್ನು ನೀವು ನಿಮ್ಮ ಕಾಲು ಕೈಗೂ ಕೂಡ ಅಪ್ಲೈ ಮಾಡಿ ವಾಶ್ ಮಾಡ್ಬೋದು. ಇದು ಕಾಲು ಕೈಗೂ ಕೂಡ ಅಪ್ಲೈ ಮಾಡಿ ವಾಶ್ ಮಾಡೋದ್ರಿಂದ ಏನು ಸೊ ಇದು ಕೂಡ ನಿಮಗೆ ಸ್ಕಿನ್ನು ಗ್ಲೋ ಆಗುತ್ತೆ ಅಂತಲೇ. ಓಕೆ ಗೈಸ್, ಇದು ಸ್ವಲ್ಪ ಡ್ರೈ ಆದಮೇಲೆ ನಿಮಗೆ ನಿಮ್ಮ ಮುಂದೆನೇ ತೋರಿಸ್ತೀನಿ ನನ್ನ ಫೇಸ್ ಯಾವ ಥರ ಇದೆ ಅಂತ. ಓಕೆ, ಇದು ಡ್ರೈ ಆಗಿದೆ ಸ್ವಲ್ಪನೇ, ಇನ್ನು ಸ್ವಲ್ಪ ಆಗಲಿ, ಅದಾದ ವಾಶ್ ಮಾಡಿ ನಿಮ್ಮ ಮುಂದೆನೇ ತೋರಿಸ್ತೀನಿ ಗೈಸ್. ಅಂತ ಇರ್ಬೋದು. ಇದನ್ನು ವಾಶ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಿಸಿನೀರಲ್ಲಿ ವಾಶ್ ಮಾಡಬಾರ್ದು, ತಣ್ಣೀರಲ್ಲೇ ವಾಶ್ ಮಾಡಬೇಕು. ನೀವೇ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ನೀವೇ ನೋಡಿ ಯಾವಾಗಲೇ ಯಾವ ಥರ ಇತ್ತು ನನ್ನ ಫೇಸ್, ಇವಾಗ ಯಾವ ಥರ ಇದೆ ಅಂತ. ಎಷ್ಟು ಸಾಫ್ಟಾಗಿ ಗ್ಲೋ ಆಗಿ ಕಾಣಿಸ್ತಾ ಇದೆ. ನಾನೊಂದು 1/2 hour ಬಿಟ್ಟು ವಾಶ್ ಮಾಡಿದ್ದಕ್ಕೇ ಇಷ್ಟೊಂದು ಗ್ಲೋ ಆಗಿ ಒಂದು ಸ್ವಲ್ಪ ಮಾರ್ಕ್ಗಳು ಇಲ್ದಿರೋ ಥರ ಕಾಣಿಸ್ತಾ ಇದೆ. ಬಟ್ ಇನ್ನೇನಾದರೂ ನೀವು 1 hour ಅಥವಾ ಒಂದು ಓವರ್ ನೈಟ್ ಬಿಟ್ಟು ವಾಶ್ ಮಾಡಿದ್ರೆ ಎಷ್ಟು ಗ್ಲೋ ಕಾಣುತ್ತೆ ಅಂತ ನೀವೇ ನೋಡಿ ಒಂದ್ಸಲಿ. ಇದೆ ಅಂತ ನೀವು ನೋಡ್ತಾ ನಿಜವಾಗ್ಲೂ ಈ ಫೇಸ್ ಪ್ಯಾಕು 100% ಕ್ಯಾಂಡ್ರೆ 100% ವರ್ಕ್ ಆಗುತ್ತೆ. ಬೇಕಂದರೆ ಹತ್ರದಿಂದನೇ ತೋರಿಸ್ತೀನಿ, ನೀವು ನೋಡಿ ಎಷ್ಟು ಇದಾಗಿ ಕಾಣಿಸ್ತಿದೆ ನನ್ನ ಫೇಸು ಗ್ಲೋ ಆಗಿ. ಮತ್ತು ಕಲೆಗಳೆಲ್ಲ ಏನೂ ಅಷ್ಟೊಂದು ಕಾಣಿಸ್ತಾನೆ ಇಲ್ಲ. ನಾನು ತುಂಬ ದಿನನೇ ಯೂಸ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಸ್ವಲ್ಪ ಪಿಂಪಲ್ಸ್ ಎದ್ದು ಕಾಣ್ತಾ ಇತ್ತು, ಇವಾಗ ಅದು ಕೂಡ ಸ್ವಲ್ಪ ಡಲ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು ನನ್ನ ಫೇಸ್ ಯಾವ ಥರ ಕಾಣಿಸ್ತಾ, ಸರ್ಕಲ್ಲು ಕೂಡ ಕಡಿಮೆ ಆಗಿದೆ. ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಟ್ರೈ ಮಾಡಿ. ನಿಮಗೆ ಯಾವ ಥರ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಕಾಮೆಂಟ್ ಬಾಕ್ಸಲ್ಲಿ ಈ ಥರ ವಿಡಿಯೋ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.